ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ಸು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ್ತಾ ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಮ ನೋಟಿಫಿಕೇಷನ್ ಆಗಿ ಹೊರಗೆ ಬರುತ್ತೆ. ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ವ್ಯಾಲ್ಯೂಬಲ್ ಲೈಕ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ವೀಡಿಯೋ ಆಗಲಿ ನೆಕ್ಸ್ಟ್ ಡಿಸೈನ್ ಆಗಲಿ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತಂದರೆ ಒಂದು ಕ್ರೋಶಾ ಡಿಸೈನೇ. ನೀಡಲ್ ನೋಡ್ತಾ ಇದ್ದೀರಾ, ನೀಡಲ್ ನಂಬರ್ 10 ತುಲಿಪ್ ನೀಡಲ್ ತೊಗೊಂಡಿದ್ದೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿನಕ್ಕೋಸ್ಕರ ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ 6 ಟನ್ಸ್ ಥ್ರೆಡ್ ತಗೊಂಡಿದ್ದೀನಿ. ಅದನ್ನು ಲೇಸ್ ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. 1 or 2 ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ. ತುಂಬ ಈಸಿ ಇದೆ ಡಿಸೈನು, ಟ್ರೈ ಮಾಡಿ ನೋಡಿ. 2 ಸ್ಟೆಪ್ಸಲ್ಲಿ ಡಿಸೈನ ನಾವು ಕಂಪ್ಲೀಟ್ ಮಾಡ್ಬೋದು. ವಿತಿನ್ 1 or 2 hours ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸೊ ಲಾಕ್ ಆದ ನಂತರ ಒಂದು 3 ಚೈನ್ ಹಾಕ್ಕೊಳ್ಳೋಣ. ಈ ಥರ ಚೈನ್ ಹಾಕ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ನೀಟಾಗಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಯಾವಾಗಲೂ ನಾನು ನಿಮ್ಗೆ ಹೇಳೋದು ಒಂದೇ ವಿಷಯ, ಬಟ್ಟೆ ಸುಕ್ಕಿಲ್ದ್ರೆ ಹಾಕ್ಕೊಳ್ಳಿ ಲಾಕು ಅಂತ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಯಾವಾಗಲೂ ಡಿಸೈನ್ನ ಸ್ಟಾರ್ಟ್ ಮಾಡಿ. ಹಾಗೇನು ಮತ್ತೆ 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ. ಈಗ ಸ್ವಲ್ಪ ದಾರಾಲ ಮೇಲೆ ಮಾಡಿ ಬೀಡ್ ಇನ್ಸೆಟ್ ಮಾಡ್ಕೊಳ್ಳೋಣ. ಡ್ರಮ್ ಬೀಡ್ ಅಂತಾರೆ ಇದನ್ನು, ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ. ಡ್ರಮ್ ಬೀಡ್ ಅಂತಾರೆ ಇದನ್ನು. ಇದು ಇನ್ಸೆಟ್ ಮಾಡ್ಕೊಳ್ಳೋಣ. ಈ ಬೀಡನ್ನ ಬೀಡ್ ಇನ್ಸೆಟ್ ಆದ ನಂತರ ಬೀಡ್ ಲಾಕ್ ಮಾಡೋಣ. ಈಗ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ನೀಟಾಗಿಟ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ ನೀಟಾಗಿ. ಫಸ್ಟ್ ಲೈನ್ ಇದೇ ಥರನೇ ಇರುತ್ತೆ ಗಾಯ್ಸ್. ಅಂದರೆ ಸ್ಟಾರ್ಟಿಂಗಲ್ಲಿ 3 ಚೈನ್ 2 ಟೈಮ್ಸು ಮತ್ತೆ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದ ನಂತರ 3 ಚೈನ್ನ 3 ಟೈಮ್ ಮಾಡ್ಕೋಬೇಕಾಗುತ್ತೆ. ಸ್ಯಾರಿ ಫುಲ್ಲು ಇದೇ ಥರನೇ ಇರುತ್ತೆ. ಫಸ್ಟ್ ಲೈನು ಅಂದರೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮಾತ್ರ 2 ಚೈನ್ಸ್ ಬರುತ್ತೆ, ಮಿಡಲಲ್ಲಿ ಮಾತ್ರ 3 ಚೈನ್ ಬರುತ್ತೆ. ಈಗ ನೋಡಿ ಬೀಡ್ ಲಾಕ್ ಆದ ನಂತರ 3 ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಫುಲ್ ಲೈನ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತೇಳ್ಬಿಟ್ಟು. ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಆಯಿತು. ಅಂದರೆ ಮಿಡಲಲ್ಲಿ 3 ಚೈನ್ ಬಂದಿದೆ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. 3 ಚೈನ್ನ 3 ಸರಿ ಹಾಕ್ಕೊಂಡು ಲಾಸ್ಟಲ್ಲಿ 8 ಚೈನ್ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾನು ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವೆಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿಂದನೇ ಶುರು ಮಾಡ್ತಾಯಿದ್ದೀವಿ. ನಾವೇನು 3 ಚೈನ್ ಹಾಕಿದ್ವೋ ಅದನ್ನ ಸಿಂಗಲ್ ಚೈನ್ ಹಾಕಿ ಕವರ್ ಮಾಡ್ಕೊಳ್ಳೋಣ ಈ ಥರ. ಈಗ ಸೂಜಿ ಮೇಲೆ 1-2 ಸರಿ ದಾರ ಸುತ್ತಕೊಂಡು ನಾವೇನು ಬೀಡ್ ಲಾಕ್ ಮಾಡಿದ್ವಲ್ಲ, ಬೀಡ್ ಲಾಕ್ ಮಾಡಬೇಕಾದ್ರೆ ಹಿಂದೆ ಬಂದುಬಿಟ್ಟು ಒಂದು ಲೂಪ್ ಫಾರ್ಮ್ ಆಗಿರುತ್ತೆ. ಅಂದರೆ ಒಂದು ಆರ್ಚೋಗೆ ನಾವೇನು ರೆಡಿ ಮಾಡ್ತೀವಲ್ಲ ಆರ್ಚ್ ಮಾಡಬೇಕಾದ್ರೆ ಆ ಥರ ಒಂದು ಲೈನ್ ಫಾರ್ಮ್ ಆಗಿರುತ್ತೆ. ಅದರಿಂದ ಸೂಜಿ ಬಿಟ್ಟು ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫಲ್ಲೊಂದು 2 ಲೂಫಲ್ಲೊಂದು ಅಂತ ಕಂಬ ಮಾಡೋಣ ನೋಡಿ ಈ ಥರ. ಈಗ 3 ಚೈನ್ ಹಾಕ್ಕೊಂಡು 1 2 3 ಈ ಥರ ಚೈನ್ ಹಾಕ್ಕೊಂಡು ನಾವೇನದು ಕಂಬ ಫಾರ್ಮ್ ಮಾಡಿದ್ದೋ ಫಸ್ಟ್ ಕಂಬ, ಅದರಿಂದ ದಾರಾನ ತಂದು ಒಂದು ಪಿಕೌಟ್ ಮಾಡೋಣ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ದಾರಾನ ತಂದು 4 ಲೂಫ್ ಆಗಿರುತ್ತೆ. ಸಾರಿ, ಯಾವಾಗಲೇ 3 ಲೂಫ್ ಅಂತ ಹೇಳ್ಬಿಟ್ಟೆ, 4 ಲೂಫ್ ಆಗಿರುತ್ತೆ. ಆಗ 2ರಲ್ಲೊಂದು 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 ಅಂತ 3 ಟೈಮ್ಸ್ ತೆಗಿತಾರೆ. ಆಗ ಮಾತ್ರ ಒಂದು ಕಂಬ ಫಾರ್ಮ್ ಆಗೋದು. ನಂತರ 3 ಚೈನ್ ಹಾಕಿ ನಾವೇನು ಕಂಬ ಫಾರ್ಮ್ ಮಾಡಿದ್ವೋ ಅದರೊಳಗಡೆಯಿಂದ ದಾರ ತಂದು ಪಿಕೌಟ್ ಮಾಡೋಣ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನು ನೋಡಿ 2 ಸರಿ ದಾರ ಸುತ್ಕೊಳ್ತಾ ಇದ್ದೀನಿ.
ಅದೇನಿದೆಯೋ ಆ ಗ್ಯಾಪಲ್ಲಿ ದಾರ ತಂದು 4 ಲೂಪ್ ಆಗಿರುತ್ತೆ, ಎರಡರಲ್ಲೊಂದು ಅಂತ ತೆಗಿತಾ ಇದ್ದೀನಿ. ಈಗ ಒಂದು ಕಂಬ ಫಾರ್ಮ್ ಆಗಿದೆ. ಒಂದು 3 ಚೈನ್ ಹಾಕಿ ಆ ಕಂಬದ ಮಧ್ಯೆ ಬಿಟ್ಟು ದಾರನ ತಂದು ಒಂದು ಪಿಕಾಟ್ ಮಾಡೋಣ. ಇದೇ ಥರ ಬೀಡ್ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಅಂದರೆ ಒಂದು 7ಇಂದ 8 ಕಂಬವರೆಗೂ ಆಗಬಹುದು. ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿದ್ರಲ್ಲ, ಫಸ್ಟ್ ಫ್ಲವರ್ ಅನ್ನೋದು ಕಂಪ್ಲೀಟ್ ಆಗಿದೆ. ನಾನು ಹೇಳ್ದಂಗೆ 1 2 3 4 5 6 7 ಪಿಕಾಟ್ಸ್ನ, ಅಂದರೆ ಎವ್ರಿ ಕಂಬದಲ್ಲೂ 7 ಪಿಕಾಟ್ಸ್ನ ನಾವು ಮಾಡಿದ್ದೀವಿ. ಇದೇ ಥರ ನೆಕ್ಸ್ಟ್ ಬೀಡು ಕೂಡ ನಾವು ಫ್ಲವರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೀಡ್ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಸೆಕೆಂಡ್ ಬೀಡ್ ಕೂಡ ಮಾಡಿಬಿಟ್ಟೆ. ಅಂದರೆ ನಾವೇನು ಮಧ್ಯದಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ವೋ ಅದರಲ್ಲಿ ಒಂದು ಚೈನ್ನ ಮಾತ್ರ ಬಿಟ್ಟು, ಅಂದರೆ ಒಂದು 3 ಚೈನ್ನ ಮಾತ್ರ ಬಿಟ್ಟು ಕುಚ್ಚು ಕಟ್ಟೋಕ್ಕೆ ಅಂತ ಸೆಕೆಂಡ್ ಫ್ಲವರ್ನು ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 3 ಚೈನ್ ಹಾಕಿ ಅದೇನು ದಾರ ಬಿಟ್ಟಿದ್ದೀವೋ ಅದನ್ನು ನಾವು ಈ ಥರ ನನಗೆ ತೋರಿಸಿದ್ನಲ್ಲ ಆ ಥರ ಇಟ್ಟು ನಾವು ಕುಚ್ಚು ಕಟ್ಟಬೇಕಾಗುತ್ತೆ. ಕುಚ್ಚು ಕಟ್ಟಿದಾದಮೇಲೆ ನೋಡಿ ಈ ಥರ ಇರುತ್ತೆ. ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಅದೇನು 3 ಚೈನ್ ಹಾಕಿದ್ವೋ ಅದನ್ನು ಜೊತೆಗೆ ಸೇರಿಸಿ ಈ ಥರ ಕುಚ್ಚು ಕಟ್ಟಿದ್ರಂದರೆ ಯಾವುದೇ ಅಸಹ್ಯ ಆಗಲಿ ಕಾಣಿಸೋದಿಲ್ಲ. ನೀಟ್ ಫಿನಿಶಿಂಗ್ ಅನ್ನೋದು ನಿಮ್ಗೆ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ನೀಟಾಗಿದೆ. ನಾನು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ 7 ಅವರ್ ಒಳಗಡೆ ಈ ಡಿಸೈನ್ ನಾವು ಕಂಪ್ಲೀಟ್ ಮಾಡ್ಬೋದು. ತುಂಬ ಕಡಿಮೆ ಮೆಟೀರಿಯಲ್ಲೇ, ಯಾವುದೋ ಮೆಟೀರಿಯಲ್ ಕೂಡ ಇಲ್ಲ. ಹೋಪ್ ನಿಮಗೆ ಇದು ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ. ಇದಕ್ಕೆ ನೀವು 400ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.